ಏಕಲವ್ಯ ಸಿನಿಮಾ ಮೂಲಕ ಎಲ್ಲರ ಮನೆ ಮಾತಾದ ರಾಣಾ ಅವರ ಮದುವೆ ಅಂತೂ ಇಂತೂ ಫಿಕ್ಸ್ ಆಗಿದೆ. ಇವತ್ತು ಅವ್ರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ ಮುಖದಲ್ಲಿ ಮದುಮಗನ ಕಳೆ ಈಗ್ಲೇ ಕಾಣಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ಕಳೆ ಕಾಣಿಸ್ತಿದೆ, ಎಷ್ಟು ಖುಷಿ ಆಗಿದೆ. ನಿಜ ಖುಷಿ ಅಂದ್ರೆ ಇದೆ. ಮದುವೆ ಅಂದಿದ್ಮೇಲೆ ನಮಗೆ ಒಂದ್ ಖುಷಿ ಇರುತ್ತೆ, ಬಿಟ್ರೆ ಅಕ್ಕಪಕ್ಕ ಫ್ಯಾಮಿಲಿ ಅವರು ಅವ್ರದಾದ ಒಂದು ಖುಷಿ, ಒಂದು ಸಂಭ್ರಮ ಇರತ್ತೆ ನೋಡಿ, ಅದ್ ನೋಡ್ಬಿಟ್ಟು ನಮಗೂ ಖುಷಿ ಆಗುತ್ತೆ. ಸೊ ಓವರ್ ಆಲ್ ಒಂದು ಖುಷಿ ವಾತಾವರಣ. ಸೊ ಎಸ್, 100% ತುಂಬಾ ಖುಷಿ. ನಿಮ್ಮ ಅಕ್ಕ ರಕ್ಷಿತ್ ಅವರಿಗೆ ಹೆಂಗೆ ಹೇಳಿದ್ರಿ ಪ್ರೀತಿ ವಿಷಯನ? ಅದ್ ಸ್ವಲ್ಪ ಕಷ್ಟ ಆಯ್ತು. ಅದು ಕಥೆನೆ ಬೇರೆ ಇದೆ. ಬಟ್ ಏನಂದ್ರೆ ನನ್ಗೆ ಅವರು ಒಂದ್ 7 ವರ್ಷದಿಂದ ಗೊತ್ತು. ನಾನು ಯಾರಿಗೆ ಮದ್ವೆ ಆಗ್ತೀನಿ ಅವ್ರ ಹೆಸರು ರಕ್ಷಿತಾನೆ. ಸೊ 7 ವರ್ಷದಿಂದ ಅವ್ರಿಗೆ ಗೊತ್ತು, ಅವ್ರ ಜೊತೆ ಟ್ರಾವೆಲ್ ಆಗಿದ್ದೆ. ಬಟ್ 7 ವರ್ಷ ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ನಾನು ಅವ್ರಿಗೆ ಫಸ್ಟ್ ಇಂದಾನೆ ಹೇಳಿದ್ದೆ, ನನ್ಗೆ ಈ ತರ ಒಂಚೂರು ಸಮಯ ಬೇಕು, ನನ್ ಕನ್ಸುಗಳಿದೆ, ಅದಕ್ಕೆ ಸ್ವಲ್ಪ ಒಂಚೂರು ಪ್ಲೀಸ್ ತಾಳ್ಮೆಯಿಂದ ಇದ್ರೆ ನನಗೆ ಒಂಚೂರು ಹೆಲ್ಪ್ ಆಗುತ್ತೆ ಅಂತ. ಅವ್ರ ಪಾಪ ತುಂಬಾ ಪೇಷನ್ಸ್ ಆಗಿ ನನಗೋಸ್ಕರ ಕಾದ್ರು. ಅದ್ರ ಬಗ್ಗೆ ನಂಗೆ ಫಸ್ಟ್ ಆಫ್ ಆಲ್ ತುಂಬಾ ರೆಸ್ಪೆಕ್ಟ್ ಇದೆ. ಎಲ್ಲೋ ಒಂದ್ ಕಡೆ ಅವ್ರದ್ದು ಈ ಒಂದ್ ತಾಳ್ಮೆ ನೋಡ್ಬಿಟ್ಟು ನನಗೆಲ್ಲೋ ಒಂದು ಅನ್ಸು ಇರ್ಬೋದು ದಟ್ ಎಸ್, ಅವ್ರು ನನಗೆ ಸರಿ ಅಂತ, ಅವ್ರು ಕರೆಕ್ಟ್ ಒಂದು ಪಾರ್ಟ್ನರ್ ಆಗ್ತಾರೆ ನನಗೆ ಅಂತ. ಸೊ ಬಟ್ ನಮ್ಮ ಅಕ್ಕಂಗೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಆಲ್ಮೋಸ್ಟ್ ಇವಾಗ 2-3 ವರ್ಷ ಆಗಿದೆ ಅಷ್ಟೇ. ಸೊ ಬಿಗಿನಿಂಗ್ ಅಲ್ಲಿ ನಮ್ದಾದ ಒಂದು ಟೈಮ್ ಹಿಡಿಯುತ್ತೆ ಅರ್ಥ ಮಾಡ್ಕೊಳಕ್ಕೆ. ಅಂಡ್ ಅದಾದ್ಮೇಲೆ ನಾವು ಟ್ರಾವೆಲ್ ಆಗ್ತಾ ಇದ್ವಿ, ಅಂಡ್ ನಾನು ಅವ್ರಿಗೆ ಒಂಚೂರು ಟೈಮ್ ಕೇಳಿದ್ದೆ, ಅದೆಲ್ಲ ಆಯ್ತು. ಅವ್ರ ಮನೇಲೂ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು. ಮೀನ್ವೆಲ್ ನಮ್ಮಮ್ಮನೂ ಎಲ್ಲರೂ ಶುರು ಮಾಡ್ಕೊಂಡಿದ್ರು, ಮದ್ವೆ ಆಗೋ ಏನೋ ನಿಂದು ಅದು ಇದು. ಸೊ ಎಲ್ರಿಗೂ ಏನಕ್ಕೆ ಟೆನ್ಷನ್ ಕೊಡೋದು ಅನ್ಕೊಂಡು ಟುಕ್ ದ ಸ್ಟೆಪ್. ಬಟ್ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ಫಸ್ಟ್ ನನಗೆ ಬೇರೆ ಎಲ್ಲಾ ಮನೆಯವ್ರಕ್ಕಿಂತ ಇವ್ರಿಗೆ ಒಂಚೂರು ನನ್ ಬಗ್ಗೆ ಒಂಚೂರು ಪ್ರೊಟೆಕ್ಟಿವ್ನೆಸ್ ಜಾಸ್ತಿ ಮುಂಚೆಯಿಂದ. ಅಂದ್ರೆ ನಮ್ಮದು ಒಂದು ಏಜ್ ಗ್ಯಾಪ್ ಇದೆ. ಸೊ ಆದ್ರಿಂದ ಅವ್ರು ನನ್ಗೆ ಯಾವತ್ತೂ ಒಂದು ಚಿಕ್ಕ ಹುಡುಗ ಮಗನ್ ತರಾನೇ ಆತರ ಒಂದು ಫೀಲ್ ಅಲ್ಲೇ ಇದೆ. ಸೊ ತುಂಬಾ ಒಂದು ಪ್ರೊಟೆಕ್ಟಿವ್ನೆಸ್ ಅವ್ರಿಗೆ. ಸೊ ಹೆಂಗೆ ಇವರು ಇದ್ ಮಾಡ್ತಾರೆ ಅಂತ ನನ್ಗಿತ್ತು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದೇ ಹೇಳ್ದೆ ಅಲ್ಲ, ಇವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದೆ. ಓಕೆ ಡನ್, ಇವ್ರು ನಂಗೆ ಪರ್ಫೆಕ್ಟ್ ಅಂತ ಅನ್ಸಿದ್ರಲ್ಲ. ಸೊ ಇವರು ಎಲ್ಲೋ ನಮ್ಮ ಅಕ್ಕನೂ ಒಪ್ಕೊಳ್ತಾರೆ ಅಂತ ಒಂದು ಇದಿತ್ತು. ಬಟ್ ಫಸ್ಟ್ ಹೇಳಿದ್ವಾಗ ಏನೋ ರಕ್ಷಿತಾ ಅಂತಾನೆ ಹೆಸರೇನೋ, ಏನು ಬೇರೆ ಯಾರು ಸಿಕ್ಕಿಲ್ವೇನೋ ನಿನ್ಗೆ ಅಂದ್ರು. ಬಟ್ ಅದು ಬರೀ ಬಿಗಿನಿಂಗ್, ಬರೀ ಹೆಸರಿನ ವಿಷಯದಲ್ಲಿ ಒಂಚೂರು ಇದಾಯ್ತು. ಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಇಬ್ರು ಎಷ್ಟ್ ಚೆನ್ನಾಗಿ ಜೆಲ್ ಆದ್ರು ಅಂದ್ರೆ, ಅವರೇ ಆರಾಮಾಗಿ ಮಾತಾಡ್ಕೊಂಡಿರ್ತಾರೆ. ಇವಾಗ ನಾನು ನಮ್ಮ ಅಕ್ಕನ ಹತ್ರ ಬರೀ ಮಾತಾಡಿದ್ರು ಬರೀ ಏನಿದೆ ವಿಷಯ ಅದ್ ಮಾತಾಡ್ತೀವಿ. ಮನೆಯವ್ರ ಹತ್ರ ಹೆಂಗ್ ಮಾತಾಡ್ತೀವಿ ನಾವು, ಜಸ್ಟ್ ವಿಷಯ ಮಾತಾಡ್ತೀವಿ, ಇಲ್ಲ ಮನೆ ವಿಷಯ ಮಾತಾಡ್ತೀವಿ, ಸಮಥಿಂಗ್ ಅಷ್ಟ್ರಲ್ಲೇ. ಪ್ಲಸ್ ಇವರು ಅಷ್ಟೇ, ನಾನು ಹೇಳ್ದೆ ಅಲ್ಲ, ಇವ್ರು ನನ್ನ ಕೆಲ್ಸದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಏನೋ ನಾವು ಡೈಲಿ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಬಿಗಿನಿಂಗ್ ಅಲ್ಲಿ ಮಾಡ್ತಾರಲ್ಲ ಒಂದ್ 2-3 ತಿಂಗಳು, ಆ ತರ ಎಲ್ಲ ಯಾವಾಗ ಇರುತ್ತೆ? 7 ವರ್ಷ ಆದ್ಮೇಲೆ ಇರುತ್ತಾ? ಸೊ ನಾವ್ ಏನಿದೆ ಅಷ್ಟೇ ವಿಷಯ ಅಷ್ಟೇ. ಬಟ್ ಇವರಿಬ್ರು ನೋಡಿದ್ರೆ ಆರಾಮಾಗಿ ಮಾತಾಡ್ಕೊಂಡು ಇದು ಅದು ಮದ್ವೆ ವಿಚಾರ, ಅದು ಬಟ್ಟೆ ಏನು ಅದು ಆರಾಮಾಗಿರ್ತಾರಪ್ಪ. ನಾನೇ ಯೋಚನೆ ಮಾಡ್ತಿರ್ತೀನಿ, ಪರವಾಗಿಲ್ವೇ ಇವರು ನೀಟಾಗಿ ಜೆಲ್ ಆಗವ್ರೆ ಅಂತ. ಸೊ ವೆರಿ ನೈಸ್, ಖುಷಿ ಆಗುತ್ತೆ. ಈ ತರ ಎಲ್ಲಾ ರೀತಿನೂ ಅವರು ಅಡ್ಜಸ್ಟ್ ಆಗಿದ್ದಾರೆ. ಅಂಡ್ ಎಲ್ಲಾರ್ಗು ಒಂದು ಚೆನ್ನಾಗಿ ಮ್ಯಾಚ್ ಜೆಲ್ ಆಗಿದ್ದಾರೆ ಅಂತ ನನ್ಗೆ ಖುಷಿ ಆಯ್ತು. ಎಂಡ್ ಆಫ್ ದ ಡೇ ಮದ್ವೆ ಅಂದಿದ್ಮೇಲೆ ಬರೀ ನನ್ ಬಗ್ಗೆ ಅಲ್ವಲ್ಲ, ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್. ಎಲ್ಲಾರ್ಗು ಜೆಲ್ ಆಗ್ಬೇಕು, ಎಲ್ಲಾರ್ಗು ಈ ರೀತಿ ಜೆಲ್ ಆಗಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗುತ್ತೆ. ನಿಮ್ ಫ್ಯಾಮಿಲಿಗೂ ದರ್ಶನ್ ಅವ್ರಿಗೂ ಒಂದು ಒಳ್ಳೆ ನಂಟಿದೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಇನ್ವಿಟೇಷನ್ ಕೊಟ್ರ, ಅವ್ರು ಏನಂದ್ರು ನಿಮ್ ಮದ್ವೆ ಸುದ್ದಿ ಕೇಳಿ ಅಂತ? ಅವರು ಫಸ್ಟ್ ಅಫ್ಕೋರ್ಸ್ ಮದ್ವೆ ಅಂತ ಅವರು ನಂಗೆ ನೋಡಿದಾರಲ್ವಾ, ಸಡನ್ ಆಗಿ ಮದ್ವೆ ಇಷ್ಟ ಬೇಗ ಅಂತ ಎಲ್ರಿಗೂ, ಇನ್ಫ್ಯಾಕ್ಟ್ ಬರೀ ಅವ್ರಿಗಂತ ಅಲ್ಲ, ಎಲ್ರಿಗೂ ಇಷ್ಟ ಬೇಗ ಮದ್ವೆನಾ ಅಂತ ಒಂದ್ ಫೀಲು. ಬಟ್ ಅದೇ ಎಲ್ರಿಗೂ ನಾನು ಅದೇ ಹೇಳ್ತಿರೋದು, ಮನೆಯವ್ರ ಕಡೆಯಿಂದ ಸ್ವಲ್ಪ ಪ್ರೆಷರ್ ಇದೆ. ಏನ್ ಮಾಡ್ಲಿ, ನಾನ್ ಇರ್ತಾ ಇದ್ರೆ ಇನ್ನು ಎಳೆದು ಬಿಡ್ತಾ ಇದ್ದೆ ಅಂತ. ಸೊ ಬಟ್ ಅವ್ರಿಗೆ ಹೋಗ್ಬಿಟ್ಟು ಫಸ್ಟ್ ನಾವು ಕೊಟ್ವಿ, ನಮ್ಮ ಅಕ್ಕ ನಾವು ಇಬ್ರು ಹೋಗಿದ್ವಿ ಕೊಡಕ್ಕೆ. ಅವ್ರು ಆರಾಮಾಗಿದ್ರು, ಕಾರ್ಡ್ ಎಲ್ಲ ಕೊಟ್ವಿ, ಆಶೀರ್ವಾದ ಮಾಡಿದ್ರು. ಅಂಡ್ ತುಂಬಾ ಖುಷಿ ಆಯ್ತು ನಮ್ಗೆ. ನನ್ಗಂತೂ ಅವರು ಆಶೀರ್ವಾದ ಮಾಡೋದು, ಮದ್ವೆಗೆ ಬರ್ತೀನಿ ಅಂತ ಹೇಳೋದು ತುಂಬಾ ಖುಷಿ ಆಯ್ತು. ಬರ್ತಾರ ಮದ್ವೆಗೆ, ಅಲ್ಲೂ ಬಂದು ಆಶೀರ್ವಾದ ಕೊಡ್ತಾರೆ ಅಂತ ಒಂದು ಇದಿದೆ. ಇವಾಗ ಮದ್ವೆ ತಯಾರಿಗಳು ಯಾವ ರೀತಿ ನಡೀತಾ ಇದೆ? ಮದ್ವೆ ತಯಾರಿಗಳು ಅದ್ರ ಪಾಡಿಗೆ ಪಾಪ ನಾನು ಒಂಚೂರು ಬಿಗಿನಿಂಗ್ ಇಂದ ಒಂಚೂರು ಶುರು ಮಾಡ್ಕೊಂಡಿದ್ದೆ ತಯಾರಿಗಳು. ಯಾಕಂದ್ರೆ ಮಧ್ಯದಲ್ಲಿ ನಮ್ದು ಶೂಟಿಂಗ್ ಶುರು ಆಗ್ತಾ ಇತ್ತು. ಅವರು ಜಾನ್ವರಿಯಿಂದ ಇಟ್ಕೊಂಡಿದ್ರು ಶೂಟಿಂಗ್. ಸೊ ಜಾನ್ವರಿಯಿಂದ ಯಾವಾಗ ಶೂಟಿಂಗ್ ಇಟ್ಕೊಂಡ್ರು, ನಾನು ಸಡನ್ ಆಗಿ ನನ್ಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹಿಂಸೆ ಕೊಡಕ್ಕಿರ್ಲಿಲ್ಲ, ಓಕೆ ಮಾಡಿ ಅಂತಾನೆ ಇದ್ದಿದ್ದು. ಸೊ ಅವ್ರು ಯಾವಾಗ ಇಟ್ಕೊಂಡ್ರು ನಾನು ಒಂಚೂರು ಡಿಸ್ಕನೆಕ್ಟ್ ಆದೆ ಪ್ರಿಪರೇಷನ್ ವಿಷಯದಲ್ಲಿ. ಬೇರೆ ಪಾಪ ನಮ್ಮ ಮನೆಯವರೇ ಎಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ಇವಾಗ ಅವರು
ಕರೆಕ್ಟಾಗಿ ನಂಗೆ 2 ವೀಕ್ಸ್ ಕೊಟ್ಟಿದ್ದಾರೆ. ಈ ಶೂಟಿಂಗ್ ಇವಾಗ ನಿಲ್ಸ್ತೀವಿ, ಮದ್ವೆ ಆಗ್ಬಿಟ್ಟು ಬಂದ್ಬಿಡಿ, ಶುರು ಮಾಡೋಣ ಅಂತ. ಸೊ ಆಕ್ಚುಲಿ ಮದ್ವೆ ಆಗಿದ ತಕ್ಷಣ 4 ದಿನ ಅಲ್ಲಿ ವಾಪಸ್ ಶೂಟಿಂಗ್ ಸ್ಟಾರ್ಟ್. ಸಿ ಅಟ್ ದಿ ಎಂಡ್ ಆಫ್ ದ ಡೇ ಕೆಲಸನೇ ಇಂಪಾರ್ಟೆಂಟ್. ಅದೇ ಹೇಳ್ದಲ್ಲ, ಅದಕ್ಕೆ ಆ ಹುಡುಗಿ ನನ್ಗೆ ಆ ರೀತಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಐ ಆಮ್ ಹ್ಯಾಪಿ. ಸೊ ಕೆಲಸ ಇಂಪಾರ್ಟೆಂಟು ಅಂಡ್ ಅದಕ್ಕೆ ನಾನು ಪ್ರಯಾರಿಟಿ ಕೊಡೋದು. ಸೊ ಯಾಕಂದ್ರೆ ನನ್ನಿಂದ ಬೇರೆಯವ್ರಿಗೆ ಹಿಂಸೆ ಆಗ್ಬಾರ್ದು ಅಂತ ಅಷ್ಟೇ. ಇವಾಗ ಆ ಟೀಮ್ ನನ್ಗೋಸ್ಕರ ಏನಾದ್ರು ಇದ್ ಮಾಡಿದ್ರೆ, ಶೂಟಿಂಗ್ ಒಂಚೂರು ಮೂವ್ ಆದ್ರೆ ಅದು ಎಲ್ರಿಗೂ ಹಿಂಸೆ ಅಲ್ವಾ ನನ್ನಿಂದ, ಅದ್ ನನ್ಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಆ ಒಂದು ವಿಷಯದಲ್ಲಿ ತುಂಬಾ ಕ್ಲಿಯರ್ ಆಗಿದ್ದು. ಸೊ ಆ ಒಂದು ಟೈಮ್ ಗ್ಯಾಪ್ ಬಂತಲ್ವಾ ಶೂಟಿಂಗು, ಅಲ್ಲೆಲ್ಲ ಪಾಪ ಇವರೆಲ್ಲ ನೋಡ್ಕೊಂಡ್ರು. ಇವಾಗ ನನಗೆ ಬಿಟ್ಟಿದ್ದಾರೆ, ಮದ್ವೆ ಇದೆ 4 ದಿನದಲ್ಲಿ. ಈ 4 ದಿನಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತಾ ಇದ್ದೀನಿ. ಬಟ್ ಮೋರಲ್ಲೆಸ್ ಪಾಪ ಇವರೆಲ್ಲರೂ ಆ ಗ್ಯಾಪ್ ಶೂಟಿಂಗ್ ಮಾಡುವಾಗ ಎಲ್ಲ ನೋಡ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಸೊ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾ ಇದೀನಿ ಅಷ್ಟೇ. ನನಗೊಂದು ಕ್ಯೂರಿಯಾಸಿಟಿ, ನೀವು ಪ್ರಪೋಸ್ ಮಾಡಿದ್ರೆ ಅವ್ರು ಪ್ರಪೋಸ್ ಮಾಡಿದಾರ ಅಂತ? ಯಾರು? ಇಲ್ಲ ನಾನೇ ಪ್ರಪೋಸ್ ಮಾಡಿದ್ದು, ಅದ್ರ ಬಗ್ಗೆ ಏನಿಲ್ಲ. ದ ಥಿಂಗ್ ಇಸ್, ನಾನು ಸ್ವಲ್ಪ ಟ್ರೆಡಿಷನಲ್ ಆ ರೀತಿಯಲ್ಲಿ, ಎಲ್ಲಾ ರೀತಿಯಲ್ಲೂ ನಾನು ತುಂಬಾ ಟ್ರೆಡಿಷನಲ್. ಫ್ಯಾಮಿಲಿ ಅದು ಇದು ಸ್ವಲ್ಪ ಟ್ರೆಡಿಷನಲ್ ಆಗಿದ್ದೀನಿ ನಾನು. ಮೇ ಬಿ ನನ್ನ ಅಪ್ಬ್ರಿಂಗಿಂಗ್ ಹಂಗೆ, ನನಗೆ ಮುಂಚೆಯಿಂದ ತುಂಬಾ ಟ್ರೆಡಿಷನಲ್ ಆಗಿ ಕರ್ಕೊಂಡ್ ಬಂದವ್ರೆ. ಸೊ ಈವನ್ ಈ ವಿಷಯದಲ್ಲೂ ಅಷ್ಟೇ ನಾನೇ ಪ್ರಪೋಸ್ ಮಾಡಿದ್ದು. ಅಂಡ್ ಐ ಥಿಂಕ್ ದಟ್ಸ್ ದ ರೈಟ್ ವೇ ಅಲ್ವಾ, ಆರ್ ಐ ಡೋಂಟ್ ನೋ. ಇವತ್ತಿನ ಕಾಲದಲ್ಲಿ ಗೊತ್ತಿಲ್ಲ ಇಫ್ ದಟ್ಸ್ ನಾನು ರೈಟ್ ವೇ ಅಂತ ಹೇಳಿದ್ರೆ. ಸಿ ಎಲ್ಲಾ ರೀತಿ ಎವ್ರಿಥಿಂಗ್ ಇಸ್ ರೈಟ್, ಬಟ್ ನಾನು ಈ ಒಂದು ವಿಷಯದಲ್ಲಿ ಐ ವಾಸ್ ವೆರಿ ಕ್ಲಿಯರ್, ನಾನೇ ಪ್ರಪೋಸ್ ಮಾಡಿದೆ. ಸೊ ನಿಮ್ ಅಕ್ಕನಿಂದ 7 years ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಅಕ್ಕನಿಂದ ಒಂದಷ್ಟು ವರ್ಷಗಳು ಮುಚ್ಚಿಟ್ಟಿದ್ರಿ. ಎಷ್ಟು ಕಷ್ಟ ಆಯ್ತು ಸರ್ ಅದು? ಅಕ್ಕನಿಂದ ಒಂದಿಷ್ಟು ವರ್ಷ ಒಂದಷ್ಟು ವರ್ಷ ಮುಚ್ಚಿಟ್ಟಿದ್ರಿ. ಸೊ ಅದೆಷ್ಟು ಕಷ್ಟ ಆಗಿತ್ತು ಅಂತ? ಮುಚ್ಚಿಡ್ಬೇಕಂತ ನಂದು ಆಕ್ಚುಲಿ ಉದ್ದೇಶ ಇರ್ಲಿಲ್ಲ. ದ ಥಿಂಗ್ ಈಸ್, ನನಗೆ ಯಾವಾಗ ಗೊತ್ತಿತ್ತು ದಟ್ ನನಗೆ ಎಷ್ಟು ಟೈಮ್ ಬೇಕು ಮದ್ವೆ ಆಗಕ್ಕೆ ಅಂತ, ಇಮಿಡಿಯೇಟ್ ಆಗಿ ನನ್ನ ಫ್ಯಾಮಿಲಿ ಹತ್ರ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡಿ, ಅದನ್ನ ಬೇರೆ ಲೆವೆಲ್ ಸೀರಿಯಸ್ನೆಸ್ ಬೇಗನೆ ತಗೊಂಡೋಗಿ, ನಂದು ಉದ್ದೇಶ ಬೇರೆ, ಇಂಟೆನ್ಷನ್ ಬೇರೆ. ನನಗೆ ಇಷ್ಟು ಟೈಮ್ ಬೇಕು. ಎಲ್ಲ ಫ್ಯಾಮಿಲಿಗಳು ಇಂಟ್ರೊಡ್ಯೂಸ್ ಆಗ್ಬಿಟ್ಟು ಅವ್ರ ಮನೆಯವರು ನಮ್ಮ ಮನೆಯವರು ಇಂಟ್ರೊಡ್ಯೂಸ್ ಆಗಿ ಅದೆಲ್ಲ ಬೇರೆ ಹೋಗಿ, ಆಮೇಲೆ ನನ್ಗೆಲ್ಲೋ ಮದ್ವೆ ಆಗ್ಬಿಡು, ಅಷ್ಟಕ್ಕೆಲ್ಲ ನಾನು ರೆಡಿ ಇರ್ಲಿಲ್ಲ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಒಂಚೂರು ಸ್ಲೋ ಮಾಡ್ಕೊಂಡೆ. ಫಸ್ಟೇ ನಾನು ಯಾರಿಗೆ ಮದ್ವೆ ಆಗ್ತೀನಿ, ಅವ್ರ ರಕ್ಷಿತಾ ಅವ್ರಿಗೆ ನಾನು ಫಸ್ಟೇ ಹೇಳಿದೆ, ಇಷ್ಟು ಟೈಮ್ ಬೇಕು, ಅದನ್ನೆಲ್ಲ ಒಂಚೂರು ಟೈಮ್ ಕೊಡು, ಆಮೇಲೆ ಮಾಡೋಣ ಅಂತ ಹೇಳಿದ್ದೆ. ಅವರೆಲ್ಲ ಎಲ್ಲಾ ರೀತಿ ಪಾಪ ಅವರು ಅರ್ಥ ಮಾಡ್ಕೊಂಡ್ರು. ಸೊ ಅದು ಮೇನ್ ಉದ್ದೇಶ ಇದ್ದಿದ್ದು ಅಷ್ಟೇ. ಸೊ ಅದನ್ನ ನೋಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್ ಅಂಡ್ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ, ಇದಿಷ್ಟು ರಾಣಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ, ಆಸ್ಟ್ರೇಲಿಯಾ ನ್ಯೂಸ್, ಬೆಂಗಳೂರು.